ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಜು ವ್ಲಾಗ್ಸ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವೀಡಿಯೋನ ಮಾಡ್ತಾ ಇರೋದು. ಸೊ ನನ್ನ ಲಾಸ್ಟ್ ವೀಡಿಯೋ ಬಂದುಬಿಟ್ಟು ಲೈಕ್ 9 months ಎಗೋ ಏನೋ ಇದೆ. ಸೊ ಅವಾಗಿಂದ ನಾನು ವೀಡಿಯೋಸ್ ಮಾಡಿಲ್ಲ, ಯಾಕಂದರೆ ಶಾರ್ಟ್ಸಲ್ಲಿ ನೋಡಿದ್ದೆ ಗೊತ್ತಾಗಿರುತ್ತೆ. ಸೊ ನಂದು ಶ್ರೀಮಂತದ್ದೆಲ್ಲ, ಸೊ ನಂದು ಇನ್ನು ಕನ್ಸೀವ್ ಆದಮೇಲೆ ವರ್ಕ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇನ್ನು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಆಮೇಲೆ ಹೆಲ್ತ್ ಇಶ್ಯೂಸು ತುಂಬ ಬಂತು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಎಗೈನ್ ಇಟ್ ವಾಸ್ ಮೈ ಡ್ರೀಮ್ ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಎಗೈನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ನನ್ನದು ಡೆಲಿವರಿ ಆಗಿಬಿಟ್ಟು 2 months ಆಗಿದೆ. ಸೊ ಬೇಬಿಗೆ ಇವಾಗ 2 months 7 days or 8 days ಏನೋ ರನ್ನಿಂಗ್. ಸೊ ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತಿಂದ ನಾನು ಕಂಟಿನ್ಯೂಸಾಗಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಗಾಡ್ ಗ್ರೇಸ್ ಮಾಡ್ತೀನಿ. ಇವಾಗ ನಾನು ನಮ್ಮ ಮನೇಲಿದ್ದೀನಿ, ಅಂದರೆ ನಮ್ಮ ತವ್ರ ಮನೇಲಿದ್ದೀನಿ. ಸೊ ಬಿರೂರಲ್ಲಿದ್ದೀನಿ. The next day. ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ಆಲ್ರೆಡಿ ಟೈಮ್ ಬಂದು 10:30 ಏನೋ ಆಗಿದೆ. 10:30 ಅಲ್ಲ, 10:15 ಏನೋ ಆಗಿದೆ. ಸೊ ನಾನು ಇವಾಗ ಎದ್ದೆ. ಸೊ ಪಾಪು 6:30 ಹಂಗೇನೋ ಮಲ್ಕೊಂಡ್ಬಿಟ್ಟು ಮತ್ತೆ ಎದ್ಬಿಟ್ಟು ಆಟ ಆಡಿ ಮತ್ತೆ ಮಲ್ಕೊಂಡಿದ್ದಾಳೆ. ಸೊ ಇವಾಗ ತಿಂಡಿಗೆ ಹೋಗಬೇಕು ಕೆಳಗಡೆ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮಗೂ ಸಹ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ನಾನು ನೈಟ್ ಟೈಮಲ್ಲಿ ಈ ಬೆಡ್ನ ಯೂಸ್ ಮಾಡ್ತೀನಿ ಅವಳಿಗೆ. ಸೊ ನಾನು ಈ ಕಡೆ ಮಲ್ಕೊಂಡ್ರೆ ಅವಳಿಗೆ ಈ ಬೆಡ್ಡಲ್ಲಿ ಮಲಗಿಸ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂದರೆ ನಾವು ಕಾಯಿಲಿನ ಹಾಕಲ್ಲ, ಮಿಸ್ಸಾಗಿ ಸೊಳ್ಳೆ ಅಥವಾ ಏನಾದರೂ ಇನ್ಸೆಕ್ಟ್ಸ್ ಏನಾದರೂ ಬಂದುಬಿಟ್ರೆ ಅನ್ನೋ ಭಯಕ್ಕೋಸ್ಕರ ಆ ನೆಟ್ಟಲ್ಲಿ ಮಲಗಿಸ್ಬಿಡ್ತೀನಿ. ಪಕ್ಕನ ಏನು ಮಲಗಿಸ್ಕೊಳಲ್ಲ ನಾನು. ಫೀಡ್ ಮಾಡಬೇಕಾದ್ರೆ ಮಾತ್ರ ಪಕ್ಕದಲ್ಲಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಅದರೊಳಗೆ ಹಾಕ್ಬಿಡ್ತೀನಿ ಅವಳನ್ನು. ಸೊ ಸುಜಿ ಕೆಲಸ ಮಾಡ್ತಾ ಇದ್ದಾನೆ. ಬಂದೆ ಅಪ್ಪಾಜಿ. ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೋಗೋಣ. ನಮ್ಮ ಮನೇಲಿ ಸ್ಪೆಷಲ್ ನಮ್ಮಮ್ಮ ಪಲಾವ್ ಮಾಡಿದ್ದಾರೆ. ನಮ್ಮಮ್ಮ ತುಂಬ ಚೆನ್ನಾಗಿ ಪಲಾವ್ ಮಾಡ್ತಾರೆ ಗೈಸ್, ಹೇಳ್ಬೋದು. ಪಲಾವು ಮತ್ತು ಮೊಸರು ಬಜ್ಜಿ. ಹೆಂಗಿದೆ ಅಪ್ಪಾಜಿ? ಸೂಪರ್ ಇದೆ. ಒಂದೇ ತಡಿ. ಸೊ ನಮ್ಮಮ್ಮ ನೋಡ್ಬೋದು, ಅಮ್ಮ ಏನೋ ಹೆಚ್ಕೊಂಡು ಹೋಗ್ತಾ. ಎಲ್ಲಿಗಮ್ಮ? ನೀನು ತಿನ್ನಕ್ಕ? ಸೊ ನಮ್ಮ ಸ್ಪೆಷಲ್ ಚಂಪುನ ತೋರಿಸ್ತೀನಿ ಬನ್ನಿ ಗೈಸ್. ಗುಡ್ ಮಾರ್ನಿಂಗ್ ಚಂಪಾ. ಅವ್ವ ಕಟ್ಟಿಲ್ಲ ಚಂಪು ಅಂದರೂ ಸುಮ್ಮನಿದೆಯಾ? ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಸೊ ಅವಳದು ಏಸ್ ಎಲ್ಲ ನಾವು ರಿಮೂವ್ ಮಾಡಿಸಿದ್ವಿ, ಯಾಕಂದರೆ ಪಾಪು ಇರ್ತಾಳೆ ಮತ್ತು ಅವಳದು ಏಸ್ ಎಲ್ಲ ತುಂಬ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏಸ್ನೆಲ್ಲ ನೀಟ್ ಸಖತ್ತು ಏನೋ 0 ಇಡ್ಸಿದ್ವಿ. ಸೊ ಇವಾಗ ಗ್ರೋ ಆಗ್ತಾಯಿದೆ. 1.5 month ಆಯಿತು. ಪೆಡಿಗ್ರಿನ ತಿಂದಿಲ್ಲ. ಸೊ ಮಮ್ಮಿ ಇದಾಕೆ ಇಲ್ಲಿ ಕೂರ್ತಾಳ್ತ. ಸೊ ನಾನು ತಿಂಡಿ ತಿಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ನ. ಸೊ ಪಾಪು ಇಲ್ಲೇ ಮಲಗಿದ್ದಾಳೆ. ತರಿಸಿದ್ದೀವಿ. ಇದರಲ್ಲಿ ಅದೇ ಪಾಪುಗೆ ಜಾಯಿಕಾಯಿ ಅದನ್ನು ಮತ್ತು ಹುತ್ತುತ್ತೆ ಮತ್ತು ಬಾದಾಮಿ ಎಲ್ಲ ತೆಗೆದ್ಬಿಟ್ಟು ಏನೋ ಪಾಪುಗೆ ಹಾಕಬೇಕು ಅಂತ. ಆದರೆ ಈ ಕಡೆ ಸೈಡು ಈ ಥರ ಒರಟಾಗಿದೆ. ಬಟ್ ಇದರಲ್ಲಿ ಗೋರಿಕಲ್ ಏನಾದರೂ ನಮಗೆ ಏನೋ ಎಷ್ಟು ನೀರಲ್ಲಿ ಆಲ್ರೆಡಿ 1 week ಮೇಲೆ ಆಯಿತು ನಾವು. ಅದೇ 1 week ವಾಟ್ರಲ್ಲೇ ನೆನೆಸಿದ್ವಿ. ಸೊ ನೋಡೋಣ, ಇದು ಮತ್ತು ಭಯ ಆಗುತ್ತೆ ಇದರಲ್ಲಿ ಏನಾದರೂ ತೇದಿ ಮತ್ತು ಈ ಥರ ಹೊರಟಿದೆಯಲ್ಲ ಅದೇನಾದರೂ. ನೋಡೋಣ, ಬೇರೆ ಏನಾದರೂ ತೆಗೆದು ಟ್ರೈ ಮಾಡ್ತೀನಿ. ಮಾಡಿಬಿಟ್ಟು ಆಮೇಲೆ ಪಾಪುಗೆ ಹಾಕ್ತೀವಿ. ಸೊ ಇವಾಗ ಸಿರಪ್ಸ್ ಎಲ್ಲ ಹಾಕಬೇಕು. ಸೊ ಏನೋ ಮಲ್ಕೊಂಡಿದ್ದಾಳೆ, ಎಬ್ಬಿಸ್ತೀನಿ ಇವಾಗ.
ಕಾಫಿ. ಸೊ ಗೈಸ್, ಮಳೆ ಬಂದರೆ, ಮಳೆ ಏನು ತುಂಬ ಬರ್ತಾ ಇಲ್ಲ, ಬಟ್ ಹಂಗೆ ವಾತಾವರಣ ಇದಿದೆ, ಬಿಸಿಲಿಲ್ಲ ಅಂತಂದರೆ ಪಾಪುದೆಲ್ಲ ಹಾಗೆ ಇಲ್ಲೇ ಹಾಕಬೇಕಾಗುತ್ತೆ. ಸೊ ನಾನು ಯೂಟ್ಯೂಬ್ ಮತ್ತೆ ಮಾಡೋದ್ರ ಬಗ್ಗೆ ನಿನ್ಗೇನು ಅನಿಸುತ್ತೆ? ನಾನು ಮಾಡ್ತಾ ಇದ್ದೆ 9 ತಿಂಗಳಿಂದ ವೀಡಿಯೋಸ್ ಹಾಕಿಲ್ಲ. ಸೊ ಇವಾಗ ಮತ್ತೆ ಮಾಡೋಣ ಅಂತ ಇದ್ದೀನಿ. ನಂಗೆ ತುಂಬ ಆಸೆ ಮಾಡಬೇಕು ಅಂತ. ನಿನಗೆ ಜಾಸ್ತಿ ಜನ ಫಾಲೋವರ್ಸ್ ಸಿಗಲಿ, ನೋಡ್ತಾರೆ ನೀನು ಚೆನ್ನಾಗಿ ಮಾಡ್ತೀಯ, ಹಾಗಾಗಿ ನೋಡ್ತಾರೆ ನಿನ್ನ ಮೊಬೈಲನ್ನು, ನಿನ್ನ ವಿಡಿಯೋನ. ನೀನು ನೋಡ್ತೀಯಾ? ನಾನು ನೋಡ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ತೀನಿ, ಚೆನ್ನಾಗಿರಲಿ, ಹ್ಞೂ ಚೆನ್ನಾಗಿ ಮಾಡು, ಸರಿ ಆಯ್ತು, ಚೆನ್ನಾಗಿ ಮಾಡಾಕು. ರೈಟ್, ಓಕೆ. ಸೊ ನಮ್ಮ ಮನೆಯವ್ರದ್ದು ನೋ ಕಮೆಂಟ್ಸ್, ಕೇಳಕ್ಕೆ ಹೋಗಲ್ಲ ನಾನು. ಅಮ್ಮ ನೀನು ತಿಂಡಿತೀನು ಅಮ್ಮ. ಸೊ ನೋಡೋಣ, ಇವಳನ್ನ ಎಬ್ಬಿಸ್ತೀನಿ. ಸೊ ಗೈಸ್, ನನ್ನ ಮಗಳು ಒಬ್ಬಳೇ ಆಡ್ತಾ ಇದ್ದಾಳೆ, ನೋಡ್ಬೋದು. ಕಂದ ಅವನ ಏನ ಸಮ್ಮು ಆಡ್ತಿದ್ದೀಯ ಬಂಗಾರಿ? ಬಂದು 12:40 ಏನೋ ಆಯಿತು. ಪಾಪುದು ಇವಾಗ ಸ್ನಾನ ಎಲ್ಲ ಆಗಿಬಿಟ್ಟು ಮಲಗಿಸಿದ್ದೀವಿ. ಸೊ ನೋಡ್ಬೋದು, ರಾಮ ಮಲಗಿದ್ದಾಳೆ. ಸ್ವಲ್ಪ ಸೌಂಡ್ ಆದರೂ ಸಹ ಎದ್ದೊಂಡ್ಬಿಡ್ತಾಳೆ. ಯಾ, ಆ್ಯಕ್ಚುಲಿ ನಾನು ಪಾಪುಗೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಗೈಸ್. ಲೈಟ್ ಹಾಕ್ಕೊಡೋಣ. ಸೊ ನನ್ನ ಪಾಪುಗೆ ಇದು ಆರಾದ್ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ಗೆ, ಬೇಬಿ ಫೇಸ್ ಕ್ರೀಮ್ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಫಸ್ಟು ಇದನ್ನೇ ಯೂಸ್ ಯಾವುದು ಇದು ಯೂಸ್ ಮಾಡ್ತಾ ಇದೆ. ಇದು ಸುಜಿಯೋದು ಬ್ರ್ಯಾಂಡ್ ತರಿಸಿದ್ದು. ಇದು ಚೆನ್ನಾಗಿದೆಯಂತೆ, ಟೋಗ್ಲಾ ಅಂತ ಹೇಳಿಬಿಟ್ಟು. ಸೊ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದನ್ನೇ ಫೇಸಿಗೆ ಹಾಕ್ತಾಯಿದ್ದೆ. ಸೊ ನನಗೆ ಯಾಕೋ ಅಷ್ಟು ಸ್ಮೂತ್ ಅನ್ನಿಸ್ತಾ ಇರಲಿಲ್ಲ ಫೇಸ್ ಎಲ್ಲ. ಸೊ ಆಮೇಲೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದೆ. ಸೊ ಇದ್ರದ್ದು ಇದು ಓಕೆ, ಬಾಡಿಗೆ ಓಕೆ ಇದು. ಸೊ ಇದು 420 ರುಪೀಸ್ ಏನೋ, ಬಾಡಿಗೆ ಓಕೆ. ಬಟ್ ನನಗೇನೋ ಇದು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನಿಮಗೆ ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇದೆ. ಇದು 399 ರುಪೀಸ್ ಏನೋ. ಸೊ ತೊಗೋಬೋದು ಇದನ್ನು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆಮೇಲೆ ಪೌಡರ್ ಬಂದು ಜಾನ್ಸನ್ದೇ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಥರ ಇದು ಏನು ಇದು ಬರುತ್ತಲ್ಲ, ಅದೇನೋ ಹಣೆಗಿಡ್ತಾರಲ್ಲ. ಸೊ ಇದರಲ್ಲಿ ಡಿಫ್ರೆಂಟ್ ಇದೆ, ಬಟ್ ಇವಾಗಲೇ ಇಡೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಮಕ್ಳಿಗೆ ಒತ್ತಿದಂಗೆ ಅನಿಸ್ಬೋದು. ಆವಾಗ ಸ್ಟಾರ್ಟಿಂಗಲ್ಲಿ ತೊಗೊಂಬಂದಿದ್ದು ನಮ್ಗೆ ಆಂಟಿ ಒಬ್ಬರು ಇದ್ದಾರೆ ಇಲ್ಲೇ, ಏನು ನೈಬರ್. ಸೊ ಅವ್ರು ಕೊಟ್ಟಿದ್ದು. ಈ ಥರ ಇಡ್ಬೋದು, ಬಟ್ ಸಮ್ಟೈಮ್ಸ್ ಏನೋ ಒತ್ತದಂಗೆ ಅನಿಸುತ್ತೆ. ಸ್ವಲ್ಪ ದೊಡ್ಡವರಾದಮೇಲೆ ಇದನ್ನೆಲ್ಲ ಡಿಫ್ರೆಂಟ್ ಇದಿದೆ, ಏನು ಈ ಥರ ಡಿಫ್ರೆಂಟಾಗಿ ಡಿಸೈನ್ಸ್ ಇದೆ. ಸೊ ಅದನ್ನೆಲ್ಲ ಹಣೆಗಿಡ್ಬೋದು. ಸೊ ಇನ್ನು ಹಿಮಾಲಯದ್ದು ಇದು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಜಾಸ್ತಿ ಈ ಥರ ಬುಟ್ಟಿಡಲ್ಲ, ಈ ಥರ ಹಿಂಗೆ ಉದ್ದ ಒಂದು ಲೈನ್ ಥರ ಇಟ್ಬಿಡ್ತೀನಿ ಹಣೆಗೆ. ಸೊ ಹಿಮಾಲಯದ್ದು ಯಾ, ಇದು ಸಮ್ಮುದು ಕಿಟ್. ಸೊ ಅವ್ರದ್ದೆಲ್ಲ ಪ್ರಾಡಕ್ಟ್ಸ್ ಇದ್ರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಇಲ್ಲಾಂದರೆ ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲೇ ಮತ್ತೆ ಸಿಗೋದೇ ಇಲ್ಲ. ಅವಳು ಏನೋ ನಾವು ಹಚ್ತೀವಿ, ಸ್ನಾನ ಮಾಡಿಸ್ಕೊಟ್ಲೆ ಬಂದ ಕೂಡಲೇ. ಸೊ ಅವಳದೆಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ. ಇವಾಗ ಪಾಪುನ ಮಲಗಿಸಿ ಬಂದಾಯಿತು. ಸ್ವಲ್ಪ ಹೊತ್ತು ಟಿ ವಿ ನೋಡೋಣ, ಯಾವುದಾದ್ರೂ ವೆಬ್ ಸೀರೀಸು ಏನಾದರೂ ಒಂದು ನೋಡೋಣ. ಸೊ ಅವಳಿನ್ನ 1 o'clock 1:03 ಹಾಗೆ ಮತ್ತೆ ಎದ್ದೊಳೋದು. ಸೊ ಅಲ್ಲಿ ತನಕ ನನ್ನ ಟೈಮು, ಆರಾಮಾಗಿ ಮಲ್ಕೊಂಡು ಸ್ವಲ್ಪ ಟಿ ವಿ ನೋಡ್ತೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.